ನನ್ನ ಹೆಸರು ರಾಮಮೂರ್ತಿ ಅಂತ. ಬಾಶೆಟ್ಟಹಳ್ಳಿ ಪಟ್ಟಣ ಪಂಚಾಯಿತಿ ವರದನಹಳ್ಳಿ ಪೂರ್ವ 5ನೇ ವಾರ್ಡಿಂದ ಕ್ರಮ ಸಂಖ್ಯೆ 2 ನಂದು ಸ್ಪರ್ಧೆ ಮಾಡ್ತಾಯಿದ್ದೀರಿ. ಈಗ ನನ್ನ ಕ್ರಮ ಸಂಖ್ಯೆ ಬಂದು 2 BJP ಚಿಹ್ನೆ ಕುರಿತು. ದಯವಿಟ್ಟು ನನಗೆಲ್ಲರೂ ಸಹಕಾರ ಕೊಡಬೇಕು. ನಾನು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಕೆಲಸ ಮಾಡಿದ್ದೀನಿ. ನನ್ನ ಕೆಲಸ ಏನಂತ ಈಗ ಆಲ್ರೆಡಿ ನೋಡಿದ್ದಾರೆ ಎಲ್ಲರೂ. 10 ವರ್ಷದಿಂದ ಕೆಲಸ ಮಾಡ್ಕೊಂಬಂದಿದ್ದೀನಿ. ಕೊರೋನಾ ಟೈಮಲ್ಲೂ ನಾನು ಕೆಲಸ ಮಾಡಿದ್ದೀನಿ. ಎಲ್ಲ ರೀತಿಯಲ್ಲಿ ಕಿಟ್ಗಳು, ಆಹಾರ ವಿತರಣೆಗಳು, ಯಾರೇ ಕಷ್ಟದಲ್ಲಿದ್ರೂ ಅವ್ರಿಗೆಲ್ಲನೂ 10 ವರ್ಷದಿಂದ ನಾನು ಮಾಡ್ಕೊಬೋದು. ಕೊರೋನಾ ಟೈಮಲ್ಲಿ ಹೆಚ್ಚು ಕೆಲಸ ಮಾಡಿದ್ದೀನಿ. ಶಾಲೆಗಳಾಗ್ಬೋದು, ಯುವಕರಿಗಾಗ್ಬೋದು, ಒಂದು ಪೆನ್ಷನ್ನು ಮತ್ತು ಆಧಾರ್ ಕಾರ್ಡು, ವೋಟರ್ ಐ ಡಿ ಏನೇ ಇದ್ದರೂ ಎಲ್ಲ ನಾನು ಮಾಡಿಸ್ಕೊಂಬಂದು ಕೊಟ್ಟಿದ್ದೀನಿ. ಜನಗಳ ಮನಸ್ಸಲ್ಲಿ ನಾನಿದ್ದೀನಿ. ಯಾವುದೇ ರೀತಿಯಲ್ಲಿ ಸಂಶಯ ಇಲ್ಲ. ನಾನು ಮಾಡಿರೋಂಥ ಕೆಲಸ ಜನಗಳಿಗೆ ಮುಟ್ಟೈತೆ. ಆದ್ದರಿಂದ ಈ ಸಲ ಜನ ನನಗೆ ಸಪೋರ್ಟ್ ಮಾಡ್ತಾರೆ. ಯಾವುದೇ ರೀತಿ ಅನುಮಾನ ಇಲ್ಲ. 100% ನನ್ನನ್ನು ಗೆಲ್ಲಿಸ್ಕೊಡ್ತಾರೆ. ಯಾಕಂದರೆ ನನ್ನ ಆಶಯ ಏನೈತಂದರೆ ಜನಗಳು ಯಾರೂ ಕಷ್ಟದಲ್ಲಿರಬಾರ್ದು. ಅವ್ರು ಯಾವುದೇ ರೀತಿಯಲ್ಲಿದ್ದರೂ ನಾನು ರಾತ್ರಿ ಎಷ್ಟೊತ್ತಲ್ಲೂ ಫೋನ್ ಮಾಡಿದ್ರು ನಾನು ಹೋಗಿ ಅವ್ರು ಸ್ಪಂದಿಸ್ತೀನಿ. ನಾನು ಯಾವುದೂ ತಾಲೂಕು ಆಫೀಸ್ ಆಗಲಿ ಪಂಚಾಯತಿ ಆಗಲಿ ಯಾರೂ ಅಲ್ದಾಡೋಂಥ ಕೆಲಸ ಇಟ್ಕೊಂಬೇಡಿ. ನಾನು ಈ ಮಾಧ್ಯಮ ಮುಖಾಂತರ ಹೇಳ್ತೀನಿ. ನಾನು ನಿಮ್ಮ ಮನೆ ಬಾಗಿಲು ಬಂದು ಮಾಡ್ಕೊಂಡ್ಬಿಟ್ಟು ಬರ್ತೀನಿ. ಸ್ಥಳೀಯವಾಗಿ ಇಲ್ಲಿ ಏನೇನು ಸಮಸ್ಯೆಗಳಿದ್ದಾವೆ? ಸ್ಥಳೀಯವಾಗಿ ಚರಂಡಿಗಳು, ಆಲ್ಮೋಸ್ಟ್ ಎಲ್ಲ ಚರಂಡಿಗಳು, ರಸ್ತೆಗಳೇ ನಮ್ಮೂರಲ್ಲಿ ಸಮಸ್ಯೆ ಇದೆ. ಮೊನ್ನೆ ನಮ್ಮ ಶಾಸಕರಾದ ಧೀರಜ್ ಸರ್ ಬಂದಾಗ ಎಲ್ಲ ಮನೆ ಡೋರ್ ಟು ಡೋರು ನಾವು ಕ್ಯಾನ್ವಾಸ್ ಮಾಡಿದ್ದೀವಿ. ಅವರು ವೀಕ್ಷಣೆ ಮಾಡಿರೋ ಥರ ಎಲ್ಲೂ ನಮ್ಗೆ ಅಷ್ಟೊಂದು ಕೆಲಸಗಳು ಕಂಡು ಬಂದಿಲ್ಲ. ಇಲ್ಲಿ ಮೂಲಭೂತ ಸೌಕರ್ಯಗಳ ಕೊರತೆ ಜಾಸ್ತಿ ಎದ್ದು ಕಾಣ್ತಾ ಇದೆ. ಅದ್ಯಾವುದೇ ರೀತಿಯಲ್ಲಿ ಯಾರಿಗೂ ತೊಂದರೆ ಆಗಬಾರ್ದು. ಅವನು ಹೆಚ್ಚಿನ ಅನುದಾನ ತಗೊಂಬಂದು ನಮ್ಮೂರನ್ನ ಅಭಿವೃದ್ಧಿ ಮಾಡ್ಬೇಕಂತ ಹೇಳ್ಬಿಟ್ಟು ನಾವು ಶ್ರಮಪಟ್ಟು ದುಡಿತಾ ಇದ್ದೀವಿ. ಇನ್ನು ಮತ್ತೆ ಹೆಣ್ಮಕ್ಳು ವಿಚಾರದಲ್ಲಿ ಬಂದಾಗ ಅವ್ರಿಗೆ ಯಾವುದೇ ರೀತಿ ತೊಂದರೆ ಆಗಬಾರ್ದು. ಮತ್ತು ಹೆಣ್ಮಕ್ಳು ಮತ್ತು ಈ ಸರ್ಕಲ್ಗಳು ಏನೇನಿದೆ ನೋಡ್ರಿ, ಅಲ್ಲಿ ಸಿ ಸಿ ಕ್ಯಾಮ್ರಾ ಅಳವಡಿಸ್ಬೇಕು. ಮತ್ತು ಸಿ ಸಿ ಕ್ಯಾಮ್ರಾ ಅಳವಡಿಸಿ ಅವ್ರಿಗೆ ಯಾವುದೇ ರೀತಿ ತೊಂದರೆ ಆಗಬಾರ್ದು. ಮತ್ತು ನಾವು ಯುವಕರಿಗೆ ಅತಿ ಹೆಚ್ಚಾಗಿ ಯುವಕರು ಇರೋದ್ರಿಂದ ಯುವಕರಿಗೆ ಕ್ರೀಡೆಯಲ್ಲಿ ಆಸಕ್ತಿ ಜಾಸ್ತಿ ಇದೆ. ಆ ಕ್ರೀಡೆಯಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ಬೇಕು. ಪಾಲ್ಗೊಂಡಾಗ ನಮಗೂ ಒಂದು ಮನೋಭಾವನೆ ಇರ್ತದೆ. ಅವ್ರು ಮಾಡಿಕೊಟ್ಟಿದ್ದೀರಿ ಅಂತೇಳಿ. ಅವರು ಈಗ ಆಲ್ರೆಡಿ ನಮ್ಗೆ ಬೇಕಾದಷ್ಟು ಕೆಲಸಗಳು ಮಾಡಿಕೊಡಿ ಅಂತೇಳಿ ನನ್ನ ಹತ್ರ ಬಂದು ಕೇಳ್ಕೊಂಡಿದ್ದಾರೆ ಯುವಕರೆಲ್ಲರೂ. ಅವ್ರಿಗೆ ನಾನು ಎಲ್ಲ ರೀತಿಯಲ್ಲೂ ಸಹಕಾರ ಕೊಡ್ತೀನಿ. ಜಾಸ್ತಿ ಯುವಕರ ಕಡೆ ನಿಮ್ಮ ಒಲವನ್ನ ಜಾಸ್ತಿ ಇರೋದ್ರಿಂದ ನನಗೆ ಅತಿ ಹೆಚ್ಚಿನ ಯುವಕರು ಮತ್ತು ವಯಸ್ಸಾದವರು ಅವ್ರಿಗೆ ಯಾವುದೇ ರೀತಿಯಲ್ಲಿ ಯಾವುದೂ ಅಲ್ದಾಡಬಾರ್ದು. ನಾನು ಅವ್ರಿಗೆಲ್ಲ ಏನೇ ಬಂದರೂ ಕಷ್ಟ ಸುಖದಲ್ಲಿ ಪಾಲ್ಗೊಳ್ತೀನಿ. ಅವ್ರಿಗೆ ಯಾವುದೇ ರೀತಿಯಲ್ಲಿ ಅಂದ್ರೆ ಇದು ವಿಧವಾ ವೇತನಗಳು ಆಗಿರ್ಬೋದು, ಪೆನ್ಷನ್ ಸ್ಕೀಮ್ ಆಗಿರ್ಬೋದು, ಎಲ್ಲಾನು ಇದುವರೆಗೂ ನೀವು ಹಿಂದೆ ಯಾವುದೇ ಒಂದು ಪಕ್ಷದಲ್ಲಿ ಅಂದ್ರೆ ಯಾವುದೇ ಒಂದು ಸ್ಥಾನ ಮನ ಏನಾದ್ರು ಇತ್ತಾ? ಇಲ್ಲ, ಲಾಸ್ಟ್ ಟೈಮು ನಾನು ಸೋತಿದ್ರಿ. ಈಗ ನಾನು BJPಯಲ್ಲಿ ಗುಡಿಸ್ಕೊಂಡು ನಾನು ಕೆಲಸ ಮಾಡ್ತಾ ಇದ್ದೀನಿ. ಧೀರಜ್ ಸರ್ ಬಂದಾಗಿ ನಾನು ಅತಿ ಹೆಚ್ಚಾಗಿ ಧೀರಜ್ ಸರ್ ಕಡೆ ಕೆಲಸಗಳು ತಗೊಂಬಂದು ಮಾಡಿಸಿದ್ದೀನಿ. ಮತ್ತೆ ಶಾಲೆಗಳ ವಿಚಾರದಾಗ ಬಂದಾಗ ಶಾಲೆಗಳಿಗೂ ನಾನು ಸ್ಪಂದಿಸಿದ್ದೀನಿ. ಅಂದ್ರೆ ಶಾಸಕರು ಇಲ್ಲಿ BJP ಶಾಸಕರೇ ಇರೋದ್ರಿಂದ ನಿಮ್ಗೆ ಯಾವ್ದಾದ್ರು ಒಂದು ರೀತಿಯಲ್ಲಿ ಹೆಲ್ಪ್ ಆಗ್ಬಹುದು ಅಂತ ಅನ್ನೋ ಒಂದು ಮನೋಭಾವನೆ. ತುಂಬಾ ಚೆನ್ನಾಗಿ ಹೆಲ್ಪ್ ಮಾಡ್ತಾರೆ ನಮ್ಗೆ. ನಿಮ್ಗೆ ಹೆಲ್ಪ್ ಆಗ್ಬೋದು ಅನ್ನೋ ಹೆಲ್ಪ್ ಆಗುತ್ತೆ. ನಮ್ಗೆಲ್ಲ ಹೆಲ್ಪ್ ಆಗುತ್ತೆ. ನಮ್ಗೆಲ್ಲರಿಗೂ ಸ್ಪಂದಿಸ್ತಾರೆ ಅವರು. ಯಾವುದೂ ಇಲ್ಲ, ನಾವು ಹೇಳಿದ್ದನ್ನು ಯಾವುದನ್ನು ಫೇಲ್ಯೂರ್ ಮಾಡಿಲ್ಲ. ಎಲ್ಲ ಅನುದಾನನೂ ಕೊಟ್ಟಿದ್ದಾರೆ. ಮತ್ತೆ ಇಲ್ಲಿ ಒಂದು ರಸ್ತೆ ಮಾಡಿದ್ರು, ನಮ್ದು ಮೇಲ್ಗಡೆ ಒಂದು ರಸ್ತೆ ಮಾಡಿದ್ರೆ ಅವರೇ ಗುದ್ಲಿ ಪೂಜೆ ಮಾಡಿ ಅವರೇ ಮಾಡಿಕೊಟ್ಟಿರೋದು. ಅದೆಲ್ಲ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಮತ್ತು ಶಾಲೆಗಳ ವಿಚಾರ ಬಂದಾಗ ಶಾಲೆಗಳಿಗೂ ಸಹಾಯ ಮಾಡಿದ್ದೀರಿ. ಕಟ್ಟಡ ಕಟ್ಟಿಸ್ಕೊಟ್ಟಿದ್ದೀರಿ. ಕಂಪ್ನಿಗಳ ಕಡೆಯಿಂದ ಮಾತಾಡಿ ಕಟ್ಟಡ ಕಟ್ಟಿಸ. ನಿಮ್ಮ ಊರು ಕಾರ್ಖಾನೆಗಳ ಪಕ್ಕದಲ್ಲೇ ಇರೋಂಥ ಊರು. ಆದ್ರೆ ಈ ಭಾಗ ಅಂದ್ರೆ ಈ ಭಾಗ ಏನಾಯ್ತೋ ಇದು ಯಾವುದೇ ರೀತಿಯಲ್ಲಿ ಅಭಿವೃದ್ಧಿ ಕಾಣದೇ ಇರೋಂಥ ಜಾಗ ಇದ್ದಂಗಿದೆ. ಇಂದಿನ ಒಂದು ರಾಜಕಾರಣಿಗಳು ಈ ಕಡೆ ಹೆಚ್ಚಾಗಿ ಗಮನ ಹರಿಸಿಲ್ವಾ? ಏನು ಗಮನ ಹರಿಸಿದ್ದಾರೆ, ಆದ್ರೆ ನಮ್ಮಲ್ಲೇ ಸ್ವಲ್ಪ ಕುಂದು ಕೊರತೆಗಳಿದ್ವು. ಅದನ್ನೆಲ್ಲ ಮುಂದಿನ ತಿಂಗಳಲ್ಲೆಲ್ಲ ಸರಿಪಡಿಸ್ಕೊಂಡು ಹೆಚ್ಚಿನ ರೀತಿಯಲ್ಲಿ ಅಭಿವೃದ್ಧಿ ಮಾಡ್ಕೊಂತೀವಿ. ಯಾಕಂದ್ರೆ ಈಗೆಲ್ಲ ಭೂಮಿ ಅಂತಂದ್ರೆ ಬೆಲೆ ಬಾಳೋದು ಜಾಸ್ತಿ ಆಗಿದೆ. ನಮ್ಮ ಗಡಿಗೂ ಸ್ವಲ್ಪ ಸಮಸ್ಯೆ ಆಗುತ್ತೆ ರಸ್ತೆಗಳ ವಿಚಾರದಲ್ಲಿ. ಅದರಿಂದ ಸ್ವಲ್ಪ ಡಿಲೇ ಆಗೈತೆ ಅಷ್ಟೇ. ನಮ್ದು ಮುಂದಿನ ದಿನಗಳಲ್ಲಿ ಅದನ್ನೆಲ್ಲ ಸರಿಪಡ್ಕೊಂಡು ಊರಿನ ಅಭಿವೃದ್ಧಿ ಮಾಡ್ತೀವಿ. ಮತ್ತೆ ಈ ಊರಲ್ಲಿ ಹೆಚ್ಚಿನದಾಗಿ ಕಸಗಳು ವಿಲೇವಾರಿ ಸಮಸ್ಯೆ ಹೆಚ್ಚಿನ ಇದ್ದು ಯಾವಾಗಲೂ ಹೋರಾಟ ನಡೆಸ್ತಾ ಇರ್ತೀರ ಅನ್ನೋ ಒಂದು ಇದು ಕಂಡು ಬಂದೈತೆ. ಅದ್ರ ಬಗ್ಗೆ ಏನ್ ಹೇಳ್ತೀರಾ? ಕಡೆ ಮಾಡ್ರಿ ಅಂತ ಹೇಳು ಸಾಹೇಬ್ ರಿಕ್ವೆಸ್ಟ್ ಮಾಡಿದ್ವಿ. ನಮ್ಗೆ 2 ತಿಂಗಳು ಅಂತೇಳಿ ತಾಲೂಕು ವರ್ಷ ಕೊಟ್ಟಿದ್ರು ಅವರು. ಆಲ್ರೆಡಿ ಈಗ ಅಲ್ಲಿ ಬಂಡೆ ಹತ್ರ ಆಗ್ತಾ ಇದಾರೆ. ಫುಲ್ಲು ರಾಶಿ ಮಾಡ್ಬಿಟ್ಟಿದ್ರೆ. ಬಂಡೆಗೂ ಊರಿಗೆ ನಮ್ಗೇನು ಜಾಸ್ತಿ ಡಿಸ್ಟೆನ್ಸ್ ಏನಿಲ್ಲ, ಸ್ವಲ್ಪ ಡಿಸ್ಟೆನ್ಸ್ ಅಲ್ಲಿ 100 ಮೀಟರ್ ಡಿಸ್ಟೆನ್ಸ್ ಅಲ್ಲಿ ಇರೋದು. ಗಾಳಿ ವಾತಾವರಣ, ವಾಸನೆ, ದನ ಕರುಗಳು ನೀರು ಕುಡಿಯೋದು ಅಲ್ಲೇ ಪಕ್ಕದಲ್ಲೇ ಇದಿದೆ, ನೀರಿದೆ. ಅದನ್ನೆಲ್ಲ ಕಲುಷಿತ ಆಗೋಗ್ಬಿಟ್ಟದೆ. ಜೀವರಾಶಿಗಳಿಗೂ ತೊಂದರೆ ಆಗ್ತಾ ಇದೆ. ದನ ಕರುಗಳ ಜೀವರಾಶಿಗಳಿಗೂ ತೊಂದರೆ ಆಗ್ತಾ ಇದೆ. ತುಂಬಾ ವಾಸನೆ ಬರ್ತದೆ. ಅದನ್ನೆಲ್ಲ ತಡಿಬೇಕು. ಮುಂದಿನ ದಿನಗಳಲ್ಲಿ ಅದನ್ನೆಲ್ಲ ತೆಗೆಸಿ ನಾವು ಬೇರೆ ಕಡೆ ಶಿಫ್ಟ್ ಮಾಡಿ ನಮ್ಮ ಊರಿನ ಅಭಿವೃದ್ಧಿ, ಗಾಳಿ ವಾತಾವರಣ, ಬೆಳಕು ಒಳ್ಳೆ ಕೊಡ್ಬೇಕಂತೇಳಿ ನಮ್ಮ ಆಶಯ.
ಕೊನೆಯದಾಗಿ ನಿಮ್ಗೆ ಮತ ಹಾಕಂತವ್ರಿಗೆ ಏನ್ ಹೇಳ್ತೀರಾ? ಕೊನೆಯದಾಗಿ ನಾನು ವರದನಹಳ್ಳಿ ಮತದಾರರಲ್ಲಿ ಕೇಳ್ಕೊಳ್ಳೋದೇನೆಂದರೆ, ದಯವಿಟ್ಟು ಇದೊಂದ್ಸಲಿ ನಮ್ಗೆ ಅವಕಾಶ ಮಾಡಿಕೊಡಿ. ನಾನು ಯಾವುದೇ ರೀತಿಯಲ್ಲಿ ಯಾವುದೋ ಒಂದು ತಪ್ಪು ಮಾಡಿಲ್ಲ, ಏನಿಲ್ಲ. ನನಗೆ ಇದೊಂದು ಬಾರಿ ಅವಕಾಶ ಮಾಡಿಕೊಡಿ, ನಿಮ್ಮ ಸೇವೆ ಮಾಡೋಂಥ ಅವಕಾಶ ಮಾಡಿಕೊಡಿ. ನಿಮ್ಮ ಮನೆ ಬಾಗಿಲಿಗೆ ಬಂದು ಕೆಲಸ ಮಾಡಿಕೊಡ್ತೀನಿ. ಯಾರೂ ಎಲ್ಲೂ ಅಲ್ದಾಡಬೇಡಿ. ದಿನ ಹಗಲು ರಾತ್ರಿ ಕಷ್ಟಪಟ್ಟು ನಿಮ್ಮ ಕೆಲಸ ಮಾಡಿಕೊಡ್ತೀನಿ. ಇದೊಂದ್ಸಲಿ ಅವಕಾಶ ಮಾಡಿಕೊಡಿ, ಕೈ ಮುಗಿದು ಕೇಳ್ಕೊತೀನಿ ವರದನಹಳ್ಳಿ ಗ್ರಾಮಸ್ಥರು. ಹೇಳ್ಬಿಟ್ಟು ವರದನಹಳ್ಳಿ ಗ್ರಾಮದ 5ನೇ ವಾರ್ಡಿನ ವೋಟರ್ ನಾನು. ನಮ್ಮ ರಾಮಮೂರ್ತಿ ಅವರು ಈ ಸತಿ ನಿಂತಿದ್ದಾರೆ. ದಯವಿಟ್ಟು ನಿಮ್ಮ ಅಮೂಲ್ಯವಾದ ಮತನ ವೇಸ್ಟ್ ಮಾಡ್ದಂಗೆ ರಾಮಮೂರ್ತಿ ಕೊಟ್ಟು ಗೆಲ್ಸ್ಬೇಕಂತ ಕೇಳ್ಕೊತೀನಿ. ರಾಮಮೂರ್ತಿಗೆ ಯಾಕೆ ವೋಟ್ ಹಾಕ್ಬೇಕು? ಯಾಕೆ ವೋಟ್ ಹಾಕ್ಬೇಕಂದ್ರೆ, ಒಂದು ಈಗ ಧೀರಜ್ ಅವರು ಯಾವ ಥರ ಯೂತ್ ಅಲ್ಲಿ ಬಂದ್ಬಿಟ್ಟು ಯಾವ್ಯಾವ ಥರ ಎಲ್ಲ ಇಂಪ್ರೂವ್ಮೆಂಟ್ ದೊಡ್ಡಬಳ್ಳಾಪುರದಲ್ಲಿ ತರ್ತಾ ಇದ್ದಾರೋ, ಸೊ ಅದೇ ಥರ ನಮ್ಮ ರಾಮಮೂರ್ತಿನೂ ಧೀರಜ್ ಅವ್ರ ಫಾಲೋವರ್ ಆಗಿ ಅವ್ರಿಗೆ ಅಧಿಕಾರ ಇಲ್ಲಿದ್ದಾಗೇನೆ ತುಂಬಾ ಕೆಲಸಗಳು ತುಂಬಾ ಎಲ್ಲ ಮಾಡಿಕೊಟ್ಟಿದ್ದಾರೆ. ಸಾಮಾಜಿಕ ಕನಸುಗಳನ್ನ ಹೊಂದಿದ್ದಾರೆ, ಇನ್ನೂ ತುಂಬಾ ಹೊಂದಿದ್ದಾರೆ. ಆಮೇಲೆ ಏನು ಅಧಿಕಾರ ಇಲ್ದಿದ್ದಾಗಲೇ ಒಬ್ಬರು ವಯಸ್ಸಾದವ್ರಿಗಾಗ್ಲಿ, ಒಂದು ತಾಲೂಕು ಆಫೀಸ್ ಕೆಲಸ ಆಗ್ಲಿ, ಒಂದು ರೋಡ್ ಕೆಲಸ ಆಗ್ಲಿ, ಒಂದು ಎನಿ 12 ಗಂಟೆ ರಾತ್ರಿಗೆ ಬಂದು ಎಬ್ಬರಿಸ್ರು ಇಂಥ ಕಷ್ಟ ಬಂದು ನಾವು ಕೇಳಿದಾಗ ಮಾಡಿಕೊಟ್ಟಿದ್ದಾರೆ. ಆಮೇಲೆ ಒಂದು ವಯಸ್ಸು ಹುಡುಗರಿಗೆ ಎಲ್ಲ ಒಳ್ಳೊಳ್ಳೆ ಕಂಪ್ನಿಯಲ್ಲಿ ಅಪಾಯಿಂಟ್ ಕೊಡ್ಸಿದ್ದಾರೆ. ಈ ಲೋಕಲ್ ಎಲ್ಲ KDB ಅಕ್ವಿಸಿಷನ್ ಆಗಿ ನಮ್ಗೆ ಯಾವುದೇ ರೀತಿ ಒಂದು ಅಪಾಯಿಂಟ್ಮೆಂಟ್ ಕೊಡ್ತಾ ಇರಲಿಲ್ಲ. ಪ್ರತಿಯೊಂದು ಕಂಪ್ನಿಗೆ ಹೋಗಿ ಹೋರಾಟ ಮಾಡಿ ಒಂದು ವಯಸ್ಸು ಹುಡುಗರಿಗೆ ಒಳ್ಳೊಳ್ಳೆ ಕಡೆ ಕಂಪ್ನಿಯಲ್ಲಿ ಅಪಾಯಿಂಟ್ ಕೊಡಿಸಿ, ಈ ಜಮೀನು ನಮ್ಮದು, ನಮಗೆ ಬಿಟ್ಕೊಡಿ ಅಂತ ಹೇಳ್ಬಿಟ್ಟು ಎಲ್ಲ ಮಾಡಿದ್ದಾರೆ. ಸೊ ಅದಕ್ಕೋಸ್ಕರ ಅವ್ರಿಗೊಂದು ಸ್ವಲ್ಪ ನಮ್ಮ ಓಟ್ ಕೊಟ್ಟು ಅವ್ರ ಶಕ್ತಿ ತುಂಬಿ ಕೊಟ್ರೆ ಇನ್ನೊಂದು ಸ್ವಲ್ಪ ಕೆಲಸ ಮಾಡ್ತಾರೆ ಅಂತ ಒಂದು ನಂಬಿಕೆ.